ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಲೈವ್ ಟ್ರೇಡ್ ಅನ್ನ ಮಾಡ್ತಾ ಇದ್ವಿ. ನಾವು ಇಲ್ಲಿ ಆಲ್ರೆಡಿ ಒಂದು 23,700 ಪಿನ ಇಲ್ಲಿ ಬೈ ಅನ್ನ ಮಾಡಿದೀವಿ. ಸೊ ನೋಡಬಹುದು ಆಲ್ಮೋಸ್ಟ್ ಇಲ್ಲಿ 8,000 ನಮಗೆ 8,000 7,000 ಇಲ್ಲಿ ಪ್ರಾಫಿಟ್ ಅನ್ನ ತೋರಿಸ್ತಾ ಇದೆ. 5 ಮಿನಿಟ್ಸ್ ಚಾರ್ಟ್ ಅಲ್ಲಿ ನಾನು ನಿಮಗೆ ತೋರಿಸ್ಬಿಡ್ತೀನಿ. 5 ಮಿನಿಟ್ಸ್ ಚಾರ್ಟ್ ಅಲ್ಲಿ ಇಲ್ಲಿ ನೋಡಬಹುದು ಇದೇನ್ ಝೋನ್ ಇದೆಯೋ ನಮಗೆ ಇದೇನ್ ಝೋನ್ ಹತ್ರ ನಮಗೆ ಒಂದು ಎಂ ಪ್ಯಾಟರ್ನ್ ಇಲ್ಲಿ ಕಾಣಿಸ್ತಾ ಇರೋದ್ರಿಂದ ನಾವಿಲ್ಲಿ ಸೆಲ್ ಅನ್ನ ಮಾಡಿದೀವಿ. ಇಲ್ಲಿ ನಂದು ಜಾಸ್ತಿ ಟಾರ್ಗೆಟ್ ಇರಲ್ಲ. ಯಾಕೆ ಅಂತಂದ್ರೆ ನಾನು ಇಲ್ಲಿ ಸ್ಕ್ಯಾಲ್ಪ್ ಟ್ರೇಡ್ ಅನ್ನ ಮಾಡ್ತಾ ಇರೋದು. ಅಟ್ಲೀಸ್ಟ್ ನನಗೆ ಇಲ್ಲಿ 12,000 ಈ ರೀತಿ ಏನಾದ್ರು ಕಾಣಿಸ್ತು ಅಂತಂದ್ರೆ ನಾನು ಸಣ್ಣ ಕ್ವಾಂಟಿಟಿನ ಎಕ್ಸಿಟ್ ಮಾಡಕ್ಕೆ ಪ್ಲಾನ್ ಮಾಡ್ತೀನಿ. ಆಲ್ರೆಡಿ ನಮ್ದು ಇಲ್ಲಿ 1000 ಕ್ವಾಂಟಿಟಿ ಇದೆ. ಸೊ 7 ರೀತಿ ನಮ್ದು ಇಲ್ಲಿ ಕ್ವಾಂಟಿಟಿನ ನಾವು ಎಕ್ಸಿಟ್ ಕೂಡ ಮಾಡಿದೀವಿ. ಸೊ ನೋಡಬಹುದು ಇವಾಗ ನಾವು ಇನ್ನು ಉಳಿದ ಕ್ವಾಂಟಿಟಿಗಳನ್ನ ಎಕ್ಸಿಟ್ ಮಾಡಕ್ಕೆ ಪ್ಲಾನ್ ಅನ್ನ ಮಾಡ್ತೀವಿ. ಸೊ ಬೈ ಚಾನ್ಸ್ ಏನಾದ್ರು ಇಲ್ಲಿಂದ ರಿವರ್ಸಲ್ ಆಯ್ತು 8,000 ಅಟ್ಲೀಸ್ಟ್ ನಾವು ಇಲ್ಲಿ 8,000 ಅನ್ನ ಬುಕ್ ಮಾಡಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದೀವಿ. ಇದೇನಾದ್ರು ಇದೇ ರೀತಿ ಕಂಟಿನ್ಯೂ ಆಯ್ತು ಅಂತಂದ್ರೆ ಒಂದು ಒಳ್ಳೆ ಮೂಮೆಂಟಮ್ ಬರೋ ಚಾನ್ಸಸ್ ಇದೆ. ಇಲ್ಲ ಅಂತಂದ್ರೆ ಮತ್ತೆ ಒಂದು ರಿಟ್ರೇಸ್ಮೆಂಟ್ ಗೆ ಬರೋ ಚಾನ್ಸಸ್ ಕೂಡ ಇಲ್ಲಿ ಜಾಸ್ತಿ ಇರುತ್ತೆ. ಸೊ ನೋಡೋಣ ಯಾವ ರೀತಿ ಮೂಮೆಂಟಮ್ ಆಗುತ್ತೆ ಅಂತ. ಓಕೆ, ಸೊ ಆಲ್ರೆಡಿ ನಮಗೆ ಇಲ್ಲಿ 14,000 15,000 ತನಕನೂ ಪ್ರಾಫಿಟ್ ತೋರಿಸ್ತಾ ಇದೆ. ಓಕೆ, ನಾನು ನಿಮಗೆ ಎಸ್ ಎಲ್ ನ ಎಲ್ಲಿ ಇಟ್ಟಿದ್ದೀನಿ, ಟಾರ್ಗೆಟ್ ಎಲ್ಲಿ ಇಟ್ಟಿದ್ದೀನಿ ಕೂಡ ತೋರಿಸ್ತಾ ಇದ್ದೀನಿ. ಸ್ವಲ್ಪ ನೋಡ್ಕೊಂಬಿಡಿ. ಓಕೆ, ಅಟ್ಲೀಸ್ಟ್ ನಂದು ಟಾರ್ಗೆಟ್ 23,700 ತನಕ ನಂದು ಟಾರ್ಗೆಟ್ ಇರುತ್ತೆ. ಬಟ್ ಇಲ್ಲಿ ಆದ್ರೂ ಕೂಡ ನಾವಿಲ್ಲಿ ಬೈ ಚಾನ್ಸ್ ಏನಾದ್ರು ಈ ಪ್ರಾಫಿಟ್ ಇಂದ ಒಂದು 8,000 ನಾನು ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. 8,000 ಯಾವಾಗ 8,000 ಕಾಣಿಸುತ್ತೋ ಅವಾಗ ನಾನು ಈ ಟ್ರೇಡ್ ಇಂದ ಎಕ್ಸಿಟ್ ಮಾಡಕ್ಕೆ ಪ್ಲಾನ್ ಅನ್ನ ಮಾಡ್ತೀನಿ. ಓಕೆ, ಸೊ ನಾನು ಇದನ್ನ ಫಸ್ಟ್ ರಿಮೂವ್ ಮಾಡ್ಬಿಡ್ತೀನಿ. ಸೊ ನೋಡ್ಬೋದು ಇವಾಗ 13,500 ಈ ರೀತಿ ಮೊಮೆಂಟಮ್ ಆಗ್ತಾ ಇದೆ. ನಾನು ಡಿಸ್ಕ್ಲೈಮರ್ ಇಲ್ಲಿ ಕೊಡಕ್ಕೆ ನಿಮಗೆ ಇಷ್ಟಪಡ್ತೀನಿ. ನಾನು ಯಾವುದೇ ರೀತಿ ಸೆಬಿ ಅಡ್ವೈಸರ್ ಅಲ್ಲ. ಈ ವಿಡಿಯೋದಲ್ಲಿ ಹೇಳಿರೋ ಸ್ಟಾಕ್ ಅಥವಾ ಟ್ರೇಡಿಂಗ್ ಸೆಟಪ್ ಆಗಿರಲಿ, ಅನಾಲಿಸಿಸ್ ಆಗಿರಲಿ, ಎಲ್ಲ ನನ್ನ ಓನ್ ಒಪಿನಿಯನ್ ಇಂದ ನಾನು ಟ್ರೇಡ್ ಅನ್ನ ಮಾಡ್ತಾ ಇದ್ದೀನಿ. ನೀವು ಕೂಡ ಅದೇ ರೀತಿ ಎಜುಕೇಶನ್ ನ ಫಸ್ಟ್ ತಗೊಂಡು ಮಾರ್ಕೆಟ್ ಅಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿ ಪ್ರೈಸ್ ಮೂಮೆಂಟಮ್ಗಳಾಗುತ್ತೆ, ಅಥವಾ ಯಾವ್ಯಾವ ರೀತಿ ನಾವು ಬೈ ಅಥವಾ ಸೆಲ್ ಅನ್ನ ಮಾಡಬೇಕು, ಇದನ್ನೆಲ್ಲ ಅರ್ಥ ಮಾಡ್ಕೊಂಡೆ ಇಷ್ಟು ದೊಡ್ಡ ಲಾಟ್ ಇಂದ ನೀವು ಟ್ರೈ ಮಾಡ್ಬೇಕಾಗತ್ತೆ. ಸುಮ್ಮನೆ ಯಾವುದೇ ರೀತಿ ಯಾರು ಹೇಳಿದ್ರು ಅಂತ ಕೂಡ ಯಾವುದೇ ರೀತಿ ಟ್ರೇಡ್ ಅನ್ನ ತಗೊಳಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ನಿಮ್ದೇ ಆಗುತ್ತೆ. ಸೊ ಪ್ರಾಫಿಟ್ ಆದ್ರೆ ಓಕೆ, ಬಟ್ ಲಾಸ್ ಆದ್ರೆ ನಿಮ್ ಕಡೆಯಿಂದ ಲಾಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ರೀತಿ ಯಾರು ಕೂಡ ಅಡ್ವೈಸ್ ಮಾಡಿದ್ರು ಕೂಡ ನೀವು ಟ್ರೇಡ್ ಅನ್ನ ತಗೊಳಕ್ ಹೋಗ್ಬೇಡಿ. ನಾನು ಕೂಡ ಸೆಬಿ ರಿಜಿಸ್ಟರ್ ಅಲ್ಲ. ನಾನು ಜಸ್ಟ್ ಎಜುಕೇಶನ್ ಪರ್ಪಸ್ಗಾಗಿ ಮಾತ್ರ ನಾನು ಇಲ್ಲಿ ಯಾವ ರೀತಿ ಟ್ರೇಡ್ ಅನ್ನ ಮಾಡಬೇಕು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ಅದನ್ನೆಲ್ಲ ತೋರ್ಸಕ್ ಮಾತ್ರ ನಾನು ಇಲ್ಲೊಂದು ಈ ಲೈವ್ ಟ್ರೇಡ್ ಅನ್ನ ಮಾಡ್ತಾ ಇದ್ದೀನಿ, ಹೊರತು ಬೇರೆ ಯಾವ ಕಾರಣಕ್ಕೂ ಅಲ್ಲ. ಓಕೆ, ಸೊ ಇವಾಗ ನಮಗೆ 14,000 ಇಲ್ಲಿ 15,000 ತನಕ ನಮಗೆ ತೋರಿಸ್ತಾ ಇದೆ. ಇದರಲ್ಲಿ ಏನಾದ್ರು ಮೈನಸ್ ಏನಾದ್ರು ನಮಗೆ 18,000 ಒಳಗಡೆ ಏನಾದ್ರು ನಮಗೆ ಪ್ರಾಫಿಟ್ ತೋರ್ಸಕ್ ಸ್ಟಾರ್ಟ್ ಆಯ್ತು ಅಂತಂದ್ರೆ, ಇದೇನಾದ್ರು ಬೈ ಚಾನ್ಸ್ 13,000 ಇರೋದು ಡಿಕ್ರೀಸ್ ಆಗ್ತಾ ಆಗ್ತಾ ಒಂದು 8,000 ತನಕ ಬಂತು ಅಂತಂದ್ರೆ ನಾನು ಡೈರೆಕ್ಟ್ ಇಲ್ಲಿ ಎಕ್ಸಿಟ್ ಮಾಡಕ್ಕೆ ಪ್ಲಾನ್ ಅನ್ನ ಮಾಡ್ತೀನಿ. ನಾನು ಇಲ್ಲಿ ಸ್ಕ್ಯಾಲ್ಪ್ ಟ್ರೇಡ್ ಮಾಡಿರೋದ್ರಿಂದ ನಾನು ಹೆವಿಯಾಗಿ ಹೋಲ್ಡ್ ಮಾಡಲ್ಲ. ಟಾರ್ಗೆಟ್ ತನಕ ನಾನು ಹೋಲ್ಡ್ ಮಾಡಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಪ್ರೀಮಿಯಂ ಡಿಕೆ ಕೂಡ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬೈಯಿಂಗ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಟಾರ್ಗೆಟ್ ತನಕನೂ ವೇಟ್ ಮಾಡೋದು ತುಂಬಾನೇ ತಪ್ಪಾಗುತ್ತೆ. ಯಾಕೆ ಅಂತಂದ್ರೆ ಕೆಲವೊಂದು ಟೈಮು ಟಾರ್ಗೆಟ್ ಬರ್ದೇನೆ ಇಂಡೆಕ್ಸ್ ಅಲ್ಲಿ ಟಾರ್ಗೆಟ್ ಬಂದಿರುತ್ತೆ, ಬಟ್ ಪ್ರೀಮಿಯಂ ನಲ್ಲಿ ಟಾರ್ಗೆಟ್ ಬಂದಿರಲ್ಲ. ಸೊ ಹಾಗಾಗಿ ನಾವು ಇಂಡೆಕ್ಸ್ ನ ನೋಡ್ಕೊಂಡು ಇಲ್ಲಿ ಟ್ರೇಡ್ ಅನ್ನ ಮಾಡ್ಬೇಕಾಗತ್ತೆ. ಓಕೆ, ಇನ್ನೇನಾದ್ರೂ ಎಜುಕೇಶನ್ ಬಗ್ಗೆ ವಿಡಿಯೋ ಆಗಲಿ, ಯಾವುದೇ ರೀತಿ ವಿಡಿಯೋಸ್ಗಳಾಗಲಿ ನಿಮಗೆ ಬೇಕು ಅಂತಂದ್ರೆ ನನಗೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಅದ್ರ ಬಗ್ಗೆ ನಾನು ಇಲ್ಲಿ ವಿಡಿಯೋನ ಕೂಡ ಮಾಡಿ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ನೋಡ್ಬೋದು ಈ ರೀತಿ ಮೂವ್ಮೆಂಟಮ್ ಆಗ್ತಾ ಇದೆ. ಇವಾಗ 11,000 ಬಂದಿದೆ ನಮ್ದು. ಇವಾಗ ನಮಗೆ ಲಾಸ್ಟ್ 8,000 ವರೆಗೂ ನಾನು ವೇಟ್ ಮಾಡಕ್ ಟ್ರೈ ಮಾಡ್ತೀನಿ. ಬೈ ಚಾನ್ಸ್ ಏನಾದ್ರು ರಿವರ್ಸಲ್ ಆಯ್ತು ಅಂತಂದ್ರೆ ನಾನು ಇಲ್ಲಿಂದ ಮತ್ತೆ 8,000ಗೆ ಬುಕ್ ಮಾಡಕ್ಕೆ ಪ್ಲಾನ್ ಅನ್ನ ಮಾಡ್ತೀನಿ. ಸೊ ನೋಡ್ಬೋದು ಇವಾಗ 10,000 11,000 ಈ ರೀತಿ ಪ್ರಾಫಿಟ್ ರನ್ನಿಂಗ್ ಆಗ್ತಾ ಇದೆ. ಓಕೆ, ಸೊ ನನ್ನ ಪ್ರಕಾರ ಇದೇನಾಗುತ್ತೆ ಅಂತಂದ್ರೆ ಇವಾಗ ಮಾರ್ಕೆಟ್ ಒಂದು ಪುಲ್ ಬ್ಯಾಕ್ ಏನ್ ಬರುತ್ತೋ ಈ ಪುಲ್ ಬ್ಯಾಕ್ ಅಲ್ಲಿ 8,000 ನಮಗೆ ಕಾಣಿಸೋ ಚಾನ್ಸಸ್ ಇದೆ. ಸೊ ಆ ರೀತಿ ಏನಾದ್ರು ಬಂದ್ರೆ ನಾನು ಈ ಟ್ರೇಡ್ ಇಂದ ಎಕ್ಸಿಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಇವಾಗ 12,000 ಬಂದಿದೆ, ಮತ್ತೆ ಇದು ರಿವರ್ಸಲ್ ಕೂಡ ಆಗ್ಬಹುದು. 8,000 ತನಕನೂ ಬರ್ಬೋದು. ಈ ಪ್ಯಾಟರ್ನ್ ಏನಾದ್ರು ನಮಗೆ ಅಬ್ಸರ್ವ್ ಮಾಡಿದ್ರೆ 1 ಮಿನಿಟ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಅಲ್ಲಿ ಇಲ್ಲಿ ಒಂದು ಪುಲ್ ಬ್ಯಾಕ್ ಏನ್ ಕಾಣಿಸ್ತಾ ಇದೆಯೋ ನಮಗೆ, ಇದೇನ್ ಪುಲ್ ಬ್ಯಾಕ್ ನಮಗೆ ಇಲ್ಲಿ ಏನ್ ಕಾಣಿಸ್ತಾ ಇದೆಯೋ ಪುಲ್ ಬ್ಯಾಕ್, ಈ ಲೆವೆಲ್ ಇಂದ ಮಾರ್ಕೆಟ್ ಮತ್ತೆ ಒಂದು ಡೌನ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಏನಾದ್ರು ಈ ಝೋನ್ ಹತ್ರ ಏನಾದ್ರು ಮಾರ್ಕೆಟ್ ಹೋಯ್ತು ಅಂತಂದ್ರೆ ನನ್ನ ಹೆಸರು ಈ ಝೋನ್ ಅಲ್ಲಿ ಇರುತ್ತೆ. ಈ ಝೋನ್ ತನಕ ಮಾರ್ಕೆಟ್ ಹೋಯ್ತು ಅಂತಂದ್ರೆ ಇಲ್ಲಿಂದ ಯಾವುದೇ ರೀತಿ ನಮಗೆ ಲಾಸಸ್ ಆಗಕ್ಕೆ ಬಿಡಲ್ಲ. 8,000 ತಗೊಂಡ್ಬಿಟ್ಟು ನಾವು ಈ ಟ್ರೇಡ್ ಇಂದ ಎಕ್ಸಿಟ್ ಆಗೋದು ಬೆಟರ್ ಅಂತ ನನಗೆ ಇಲ್ಲೇ ಅನ್ಸುತ್ತೆ. ಸೊ ಹಾಗಾಗಿ ನಾನು 8,000 ಏನಾದ್ರು ಬಂತು ಅಂತಂದ್ರೆ ಇಲ್ಲಿ ಎಕ್ಸಿಟ್ ಮಾಡಕ್ಕೆ ಪ್ಲಾನ್ ಅನ್ನ ಮಾಡ್ತೀನಿ. ಸೊ ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು ನೀವು ಯಾವ ರೀತಿ ಟ್ರೇಡ್ ಆಗ್ತಾ ಇದೆ ಅಂತ. 23 23,772 ನನಗೆ ಇಲ್ಲಿ
ಎಕ್ಸಿಟ್ ಆಪ್ಷನ್ ಇದೆ. ನಾನು ಇಲ್ಲಿ ಬಂತು ಅಂದ್ರೆ ಎಕ್ಸಿಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ 8000 ನಿಯರ್ ಬೈ ಅಲ್ಲೇ ಪ್ರಾಫಿಟ್ ಬರುತ್ತೆ ನಮ್ದು. ನಾನು ಇಲ್ಲಿ ಪ್ರೀಮಿಯಂ ಚಾರ್ಟ್ ನಿಮಗೆ ತೋರಿಸ್ತಾ ಇಲ್ಲ. ನಾನು ಬೇರೆ ಸ್ಕ್ರೀನಲ್ಲಿ ಕೂಡ ಪ್ರೀಮಿಯಂ ಚಾರ್ಟ್ ಅನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಬಟ್ ಪ್ರೀಮಿಯಂ ಚಾರ್ಟ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಶಾರ್ಪ್ಲಿ ಫಾಲ್ ಆಗ್ತಾ ಇರೋದ್ರಿಂದ ನಮಗೆ 8000 ಇಲ್ಲಿ ನಾವು ಪ್ರೊಬ್ಯಾಬ್ಲಿ ಬುಕ್ ಮಾಡೋ ಚಾನ್ಸಸ್ ಇಲ್ಲಿ ಜಾಸ್ತಿ ಇದೆ. ಸೊ ನೋಡೋ 10,000 ಈ ರೀತಿ 12,000 11,000 ಈ ರೀತಿ ಇನ್ಕ್ರೀಸ್ ಆಗ್ಬೋದು, ಡಿಕ್ರೀಸ್ ಆಗೋದು ಇದೆಲ್ಲ ಮಾರ್ಕೆಟಲ್ಲಿ ಇದ್ದಿದ್ದೆ. ಓಕೆ. ಇಲ್ಲಿ ಫಿಬೊನಾಚಿ ಕೂಡ ನಾವು ಡ್ರಾ ಮಾಡಿ ನೋಡ್ತಾ ಇದ್ದೀವಿ. ಫಿಬೊನಾಚಿಯಲ್ಲಿ 0.5 ಹತ್ರ ಒಂದು 0.6 ಹತ್ರ ನಾನು ಸ್ಟಾಪ್ ಲಾಸ್ ಅನ್ನ ಇಟ್ಟಿದ್ದೀನಿ. ಓಕೆ. ಸೊ ನಾನು ಎಕ್ಸಿಟ್ ಆಗಕ್ಕೆ ಕೂಡ ರೆಡಿ ಆಗ್ತೀನಿ. 260 ಕ್ವಾಂಟಿಟಿಗಳು ಮಾತ್ರ ನನ್ನ ಹತ್ರ ಇದೆ. ಇವಾಗ 8000 ಹತ್ರನೇ ಬರ್ತಾ ಇದೆ. 9000 ತೋರಿಸ್ತಾ ಇದೆ ಇವಾಗ. ಸೊ ನೋಡೋಣ 8000 ಏನಾದರೂ ಕಾಣಿಸ್ತು ಅಂತಂದ್ರೆ ನಾನು ಇಲ್ಲಿ ಎಕ್ಸಿಟ್ ಮಾಡಕ್ಕೆ ಪ್ಲಾನ್ ಅನ್ನ ಮಾಡ್ತೀನಿ. ಓಕೆ. ಸೊ ನಾನು ಯಾವುದೇ ರೀತಿ ಸೆಬಿ ರಿಜಿಸ್ಟರ್ ಅಲ್ಲ, 8000 ನಮಗೆ ಕಾಣಿಸ್ತಾ ಇದೆ. ಸೊ ನಾನು ಇಲ್ಲಿ ಎಕ್ಸಿಟ್ ಮಾಡಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ದೀನಿ. ಒಂದೇ ಸೆಕೆಂಡು. ಓಕೆ. ಮೋಸ್ಟ್ಲಿ ಇದು 8000ಗಿಂತನೂ ಜಾಸ್ತಿ. ಓಕೆ, ಓಕೆ. ನಾನು ಇಲ್ಲಿ ಬುಕ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಇವಾಗ. ಓಕೆ. 8000 ಅದ್ರ ಒಳಗಡೆ ಹೋಯ್ತು ಅಂದ್ರೆ ನಾನು ಬುಕ್ ಮಾಡ್ಬಿಡ್ತೀನಿ. ಓಕೆ. ಇಲ್ಲಾದ್ರೂ ಕೂಡ ನಮ್ಗೆ ಇನ್ನೂ ಕೂಡ ಸ್ವಲ್ಪ ವೇಟ್ ಮಾಡ್ತಾ ಇದೆ ಇಲ್ಲಿ. 0.5 ಫಿಬೊನಾಚಿದು 0.5 ಲೆವೆಲ್ ಇರೋದ್ರಿಂದ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಇವಾಗ 7000 ಕೂಡ ಬಂದು ಹೋಯ್ತು. ಓಕೆ. ಸೊ ನೋಡ್ತಾ ಇದ್ದೀನಿ ನಾನಿಲ್ಲಿ, ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಒಂದು 2 ಮಿನಿಟ್ಸು ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಓಕೆ. ನಾನಿಲ್ಲಿ 5 ಮಿನಿಟ್ಸ್ ಚಾರ್ಟಲ್ಲೂ ಕೂಡ 1 ನಿಮಿಷ ನೋಡ್ಬಿಡ್ತೀನಿ. 5 ಮಿನಿಟ್ಸ್ ಚಾರ್ಟಲ್ಲಿ ಕಂಪ್ಲೀಟ್ಲಿ ರಿವರ್ಸಲ್ ಆಗಿದೆ. ಓಕೆ. ಮಾರ್ಕೆಟ್ ಒಂದು ಪುಲ್ ಬ್ಯಾಕ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ರಿವರ್ಸಲ್ ಕಾಣಿಸ್ತಾ ಇರೋದ್ರಿಂದ ನಾನಿಲ್ಲಿ ಬುಕ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಇವಾಗ. ಸ್ವಲ್ಪ ಏನಾದ್ರು ಬುಕ್ ಮಾಡಿದೆ ನಾನು. ಯಾಕೆ ಅಂತಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಮಾರ್ಕೆಟ್ ಒಂದು ಕಂಪ್ಲೀಟ್ಲಿ ರಿಟ್ರೇಸ್ಮೆಂಟ್‌ಗೆ ಬರ್ತಾ ಇದೆ. 5 ಮಿನಿಟ್ಸ್ ಕ್ಯಾಂಡಲ್‌ಸ್ಟಿಕ್ ಚಾರ್ಟಲ್ಲಿ ಒಂದು ಪುಲ್ ಬ್ಯಾಕ್ ರೀತಿ ನಮಗೆ ಇಲ್ಲಿ ಕಾಣಿಸ್ತಾ ಇರೋದ್ರಿಂದ ನಾನು ಇಲ್ಲಿ ಟ್ರೇಡ್ ಅನ್ನ ಮಾಡಕ್ಕೆ ಪ್ರಿಫರ್ ಮಾಡಲ್ಲ ನಿಮ್ಗೆ.